Hi, hello students. Welcome back to Business Study class. As in previous video lecture, you learned about the meaning of industry and the types of industries. Hope you all understood the concept. And now in this video lecture, we will going to discuss about the meaning of trade and the types of trade. So as a commerce students, you must know about the meaning of trade as well as the types of trade. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ನಾವು ಕೈಗಾರಿಕೆ ಅರ್ಥ ಮತ್ತು ಕೈಗಾರಿಕೆಯ ವಿಧಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಆದರೆ ಇವತ್ತಿನ ತರಗತಿಯಲ್ಲಿ ವ್ಯಾಪಾರ ಅಂದ್ರೆ ಏನು ಮತ್ತು ವ್ಯಾಪಾರದ ವಿಧಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಟುಡೇಸ್ ಟಾಪಿಕ್ ಈಸ್ ಟ್ರೇಡ್ ಅಂಡ್ ಇಟ್ಸ್ ಟೈಪ್ಸ್. ವ್ಯಾಪಾರ ಮತ್ತು ವ್ಯಾಪಾರದ ವಿಧಗಳು. ಸೊ ಬಿಫೋರ್ ಗೋಯಿಂಗ್ ಟು ನೋ ಅಬೌಟ್ ದ ಟೈಪ್ಸ್ ಆಫ್ ಟ್ರೇಡ್, ವಿ ಮಸ್ಟ್ ನೋ ಅಬೌಟ್ ದ ಮೀನಿಂಗ್ ಆಫ್ ಟ್ರೇಡ್. ವ್ಯಾಪಾರದ ವಿಧಗಳು ಯಾವಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ವ್ಯಾಪಾರ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕಾಗುತ್ತೆ. ಸೊ ವಾಟ್ ಈಸ್ ಟ್ರೇಡ್? ಸೊ ಯು ನೋ ಅಬೌಟ್ ದ ಮೀನಿಂಗ್ ಆಫ್ ಟ್ರೇಡ್. ಸೊ ಜಸ್ಟ್ ಒನ್ಸ್ ಡೂ ರಿವೈಸ್. What does the trade indicates? I tell you the simple meaning of trade. Trade means buying and selling of goods for the purpose of earning profit. That is called trade. ವ್ಯಾಪಾರ ಅಂದ್ರೆ ಏನು? ಲಾಭ ಗಳಿಸುವ ಉದ್ದೇಶದಿಂದ ಸರಕುಗಳನ್ನು ಖರೀದಿಸಿ ಪುನಃ ಆ ಒಂದು ಸರಕುಗಳನ್ನು ಮಾರಾಟ ಮಾಡೋದನ್ನ ನಾವೇನಂತ ಕರಿತೀವಿ? ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ therefore meaning of trade, buying and selling of goods for the purpose of earning a profit. ಲಾಭ ಗಳಿಸುವ ಉದ್ದೇಶದಿಂದ ಸರಕುಗಳನ್ನು ಖರೀದಿ ಮಾಡೋದು ಮತ್ತು ಮಾರಾಟ ಮಾಡುವ ಒಂದು ಚಟುವಟಿಕೆಯನ್ನ ನಾವೇನಂತ ಕರಿತೀವಿ? ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾದ್ರೆ ವ್ಯಾಪಾರದಲ್ಲಿ ಎಷ್ಟು ವಿಧಗಳಿದ್ದಾವೆ? ಸೊ ಹೌ ಮೆನಿ ಟೈಪ್ಸ್ ಆಫ್ ಟ್ರೇಡ್ ದಟ್ ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್? ಮೀನ್ಸ್ there are mainly two types of trades. One is internal trade, then second is external trade. ಸೊ ವ್ಯಾಪಾರದಲ್ಲಿ ಪ್ರಮುಖವಾಗಿ ಎರಡು ಭಾಗಗಳು ಬರ್ತವೆ. ಮೊದಲನೇದಾಗಿ ಆಂತರಿಕ ವ್ಯಾಪಾರ ಅಂದ್ರೆ ಇಂಟರ್ನಲ್ ಟ್ರೇಡ್ಸ್, ಅಂಡ್ ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಇಸ್ ಎಕ್ಸ್ಟರ್ನಲ್ ಟ್ರೇಡ್. ಮೀನ್ಸ್ ಕನ್ನಡದಲ್ಲಿ ಬಾಹ್ಯ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. So these two about the main classification of trade. So the first is internal trade. What is internal trade? Already you know about the meaning of internal trade. Internal trade means buying and selling of goods and services within the country or nation. That is called internal trade. ಆಂತರಿಕ ವ್ಯಾಪಾರ ಅಂದ್ರೆ ಒಂದು ದೇಶದ ಒಳಗಡೆ ಸರಕು ಮತ್ತು ಸೇವೆಗಳ ವಿನಿಮಯ ಮಾಡೋದನ್ನ ನಾವೇನಂತ ಕರಿತೀವಿ? ಆಂತರಿಕ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಯು ಆರ್ ಡೂಯಿಂಗ್ ದ ಬಿಸ್ನೆಸ್, ಓನ್ಲಿ ಯು ಆರ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಡಿಫರೆಂಟ್ ಪ್ಲೇಸಸ್ ಆಫ್ ಅವರ್ ನೇಷನ್. ಮೀನ್ಸ್ ಇಟ್ ಇಂಡಿಕೇಟ್ಸ್ ಇಂಟರ್ನಲ್ ಟ್ರೇಡ್. ಅಂದ್ರೆ ನಮ್ಮ ದೇಶದಲ್ಲೇ ನೀವು ಸರಕುಗಳನ್ನು ಉತ್ಪಾದಿಸಿ ಅಥವಾ ಸರಕುಗಳನ್ನು ಖರೀದಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಜನರಿಗೆ ಮಾರಾಟ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಆಂತರಿಕ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಇನ್ ಇಂಟರ್ನಲ್ ಟ್ರೇಡ್ there are mainly two types. One is wholesale trade. ಅಂದ್ರೆ ಸಗಟು
ವ್ಯಾಪಾರ ಅಂತ ಕರಿತೀವಿ. ಹೋಲ್ಸೇಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ in a large quantity. They are directly purchases the goods from dealer or manufacturer and they keep a large quantity of stock in their godown and they are selling goods to the retailers. That is called a wholesale trade. So generally you might have observed the boards or shops in a market, they are going to display the name as wholesale dealers or wholesale traders. Wholesale trade means buying and selling of goods and services in large quantity. They purchase goods from manufacturer and sells goods to the retailer. That is called a wholesale trade. ಸಗಟು ವ್ಯಾಪಾರ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ ನೇರವಾಗಿ ಉತ್ಪಾದಕರಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ಅವುಗಳನ್ನು ದಾಸ್ತಾನು ಮಾಡೋದ್ರ ಮೂಲಕ ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವರ್ತಕರಿಗೆ ಮಾರಾಟ ಮಾಡುವವರನ್ನ ನಾವೇನಂತ ಕರಿತೀವಿ, ಈ ಒಂದು ಹೋಲ್ಸೇಲರ್ ಅಂತೇಳಿ ಕರೆಯಲಾಗುತ್ತೆ. Then second is retail trade. What is retail trade? Buying and selling of goods and services in a smaller quantity and they are selling goods directly to the customers. The retailers purchases goods from wholesaler and sells goods to the customer. ಎರಡನೇದಾಗಿ ರಿಟೇಲ್ ಟ್ರೇಡ್ ಅಂತೇಳಿ ಕರೀತೀವಿ, ಅಂದ್ರೆ ಚಿಲ್ಲರೆ ವ್ಯಾಪಾರ ಅಥವಾ ಕಿರುಕುಳ ವ್ಯಾಪಾರ ಅಂತೇಳಿ ಕೂಡ ಕರಿತೀವಿ. ಅಂದ್ರೆ ಕಾಮನ್ ಆಗಿ ನಾವೆಲ್ಲ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಸಣ್ಣ ಪ್ರಮಾಣದ ಪ್ರೊವಿಷನ್ ಸ್ಟೋರ್ಸ್ ಅನ್ನ ನೋಡಿರ್ತೀವಿ. ಅವ್ರೇನ್ ಮಾಡ್ತಾರೆ, ನೇರವಾಗಿ ಸರಕುಗಳನ್ನ ಸಗಟು ವ್ಯಾಪಾರಿಯಿಂದ ಖರೀದಿಸಿ ಆ ಸರಕುಗಳನ್ನ ಯಾರಿಗೆ ಮಾರಾಟ ಮಾಡ್ತಾರೆ, ಕಸ್ಟಮರ್ಸ್ಗೆ ಮಾರಾಟವನ್ನ ಮಾಡ್ತಾರೆ. ಅವರನ್ನ ನಾವೇನಂತ ಕರಿತೀವಿ, ಚಿಲ್ಲರೆ ವ್ಯಾಪಾರಿಗಳು ಅಥವಾ ಕಿರುಕುಳ ವ್ಯಾಪಾರಿಗಳು ಅಂತೇಳಿ ಕರಿತೀವಿ. ಉದಾಹರಣೆ ಹೇಳಬೇಕು ಅಂತಂದ್ರೆ ಸಣ್ಣ ಪ್ರಮಾಣದ ಕಿರಾಣಿ ಅಂಗಡಿ ಆಗಿರ್ಬೋದು ಅಥವಾ ಸ್ಟೇಷನರಿ ಸ್ಟೋರ್ಸ್ ಆಗಿರ್ಬೋದು, ಅಂದ್ರೆ ನಮ್ಮ ಏರಿಯಾದಲ್ಲೇ ಇರ್ತವೆ. ಸೊ ಅವುಗಳನ್ನ ನಾವೇನಂತ ಕರಿತೀವಿ, ರಿಟೇಲ್ ಟ್ರೇಡ್ ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಅಬೌಟ್ ದ ಫಸ್ಟ್ ಕ್ಲಾಸಿಫಿಕೇಶನ್, ದಟ್ ಈಸ್ ಇಂಟರ್ನಲ್ ಟ್ರೇಡ್, ಅಂದ್ರೆ ಆಂತರಿಕ ವ್ಯಾಪಾರ. On the other hand, we have second classification, that is external trade. ಎರಡನೇ ವಿಭಾಗ ಯಾವುದು ಅಂತಂದ್ರೆ ಬಾಹ್ಯ ವ್ಯಾಪಾರ. So external trade means conducting of trading activities out of the geographical boundaries of a nation. Means buying and selling of goods and services to be undertaken between two nations. Means there are mainly two nations, they are going to participate in the trading activities. That is called the external trade. Say for example, you are selling the goods to other nation or other country, or you are purchasing the goods from other country to our country, means that is called the external trade. ಬಾಹ್ಯ ವ್ಯಾಪಾರ. ಸೊ ಬಾಹ್ಯ ವ್ಯಾಪಾರ ಅಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನ ಒಂದು ದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಮಾರಾಟ ಮಾಡುವುದನ್ನ ನಾವೇನಂತ ಕರಿತೀವಿ, ಬಾಹ್ಯ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಎಕ್ಸ್ಟರ್ನಲ್ ಟ್ರೇಡ್. ಬಾಹ್ಯ ವ್ಯಾಪಾರ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಒಂದು ದೇಶದಲ್ಲಿ ಮಾತ್ರವಲ್ಲದೆ ಬೇರೊಂದು ದೇಶಗಳಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದನ್ನು ನಾವೇನಂತ ಕರಿತೀವಿ, ಬಾಹ್ಯ ವ್ಯಾಪಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಇನ್ ಎಕ್ಸ್ಟರ್ನಲ್ ಟ್ರೇಡ್ ವಿ ಹ್ಯಾವ್ 3 types. One is export, then second is import, then third is export. ಬಾಹ್ಯ ವ್ಯಾಪಾರಗಳಲ್ಲಿ 3 ವಿಧ. ಮೊದಲನೇದಾಗಿ
ರಫ್ತು, ಎರಡನೇದಾಗಿ ಆಮದು ಮತ್ತು ಮೂರನೇದಾಗಿ ಪುನರ್ ರಫ್ತು. ಈ ಮೂರು ರೀತಿಯಾಗಿರ್ತಕ್ಕಂಥ ವ್ಯಾಪಾರದ ವಿಧಗಳು ಯಾವುದರಲ್ಲಿ ಬರ್ತವೆ? ಬಾಹ್ಯ ವ್ಯಾಪಾರಗಳಲ್ಲಿ ಬರುತ್ತೆ. ಸೊ ಫಸ್ಟ್ ಲೆಟ್ ಮಿ ನೋ what is export. Export means sending or selling of goods from our country to another country. Export means selling of goods to other nation or country, that is called export. ಅಂದ್ರೆ ನಮ್ಮ ದೇಶದಿಂದ ಬೇರೊಂದು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು ಅಥವಾ ಕಳಿಸುವುದನ್ನ ನಾವೇನಂತ ಕರಿತೀವಿ? ರಫ್ತು ಅಂತೇಳಿ ಕರೆಯಲಾಗುತ್ತೆ. ಸೊ ದೆನ್ ಸೆಕೆಂಡ್ ಈಸ್ ಇಂಪೋರ್ಟ್ ಟ್ರೇಡ್, ಅಂದ್ರೆ ಆಮದು ವ್ಯಾಪಾರ. ಸೊ ಆಮದು ಅಂದ್ರೆ ಏನು? ವಾಟ್ ಈಸ್ ಇಂಪೋರ್ಟ್? ಇಂಪೋರ್ಟ್ ಮೀನ್ಸ್ ಬೈಯಿಂಗ್ or receiving of goods from other nation or country to our country. ಅಂದ್ರೆ ಬೇರೊಂದು ದೇಶಗಳಿಂದ ಸರಕು ಮತ್ತು ಸೇವೆಗಳನ್ನ ನಮ್ಮ ದೇಶಗಳಿಗೆ ಅಥವಾ ನಮ್ಮ ದೇಶಕ್ಕೆ ತರಿಸಿಕೊಳ್ಳೋದು ಅಥವಾ ಖರೀದಿಸುವುದನ್ನ ನಾವೇನಂತ ಕರಿತೀವಿ? ಈ ಒಂದು ಆಮದು ಅಂತೇಳಿ ಕರೆಯಲಾಗುತ್ತೆ. ಸೊ ಮೀನ್ಸ್ ರಿಸೀವಿಂಗ್ ಆಫ್ ಗೂಡ್ಸ್ ಫ್ರಮ್ ಅದರ್ ನೇಷನ್ಸ್, ಬೇರೊಂದು ದೇಶಗಳಿಂದ ನಮ್ಮ ದೇಶಕ್ಕೆ ಸರಕನ್ನ ಖರೀದಿಸುವುದನ್ನ ಆಮದು ಅಂತೇಳಿ ಕರೆಯಲಾಗುತ್ತೆ. ಸೊ ದೆನ್ ಲಾಸ್ಟ್ ಈಸ್ ಎಂಟ್ರಪೋರ್ಟ್. Entreport means purchasing of goods from other nation for the purpose of selling to some other nation or country, that is called the entreport. ಪುನರ್ರಫ್ತು ಅಂತಂದ್ರೆ ಬೇರೊಂದು ದೇಶದಿಂದ ನಮ್ಮ ದೇಶಕ್ಕೆ ಸರಕನ್ನ ಖರೀದಿಸಿ ಅದೇ ಸರಕನ್ನ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವುದನ್ನ ನಾವೇನಂತ ಕರಿತೀವಿ? ಪುನರ್ರಫ್ತು ಅಂತೇಳಿ ಕರೆಯಲಾಗುತ್ತೆ. ಸೊ ಎಂಟ್ರಪೋರ್ಟ್ ಮೀನ್ಸ್ buying of goods from one country and selling the same goods to other country is called the ಎಂಟ್ರಪೋರ್ಟ್. ಪುನರ್ರಫ್ತು ಅಂತಂದ್ರೆ ಬೇರೊಂದು ದೇಶದಿಂದ ಸರಕುಗಳನ್ನ ಖರೀದಿಸಿ ಅವೇ ಸರಕುಗಳನ್ನ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡುವುದನ್ನ ಪುನರ್ರಫ್ತು ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ಕಾನ್ಸೆಪ್ಟ್, meaning of trade and its types. There are mainly two classification: internal trade, external trade. In internal trade we have two types: wholesale trade, retail trade. In external trade, export, import and entreport. So this is about today's concept. Thank you.